ಇತ್ತೀಚೆಗೆ ಬೆಂಗಳೂರಿನ ಕುವೆಂಪು ಆಡಿಟೋರಿಯಂನಲ್ಲಿ ನಡೆದ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಭಾಗವಾಗಿ ಆಯೋಜಿಸಲಾಗಿದ್ದ ಕೇರಂ ಡಬಲ್ ಸ್ಪರ್ಧೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ದ್ವಿತೀಯ ದರ್ಜೆ ಸಹಾಯಕಿ ಫರ್ಜಾನಾ ಖಾನಂ ಮತ್ತು ಅಂಬೇಡ್ಕರ್ ವಸತಿ ಶಾಲೆಯ ವಾರ್ಡನ್ ವಿದ್ಯಾಶ್ರೀರವರು ಭಾಗವಹಿಸಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದ್ದು, ಇವರಿಗೆ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಅಧ್ಯಕ್ಷರಾದ ಜಮ್ಶಿದ್ ಖಾನ್ ಅವರು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾಗಿ ಜಿಲ್ಲೆಗೆ ಕೀರ್ತಿ ತಂದಿರುವ ಫರ್ಜಾನಾ ಖಾನಂ ಮತ್ತು ವಿದ್ಯಾಶ್ರೀ ಅವರಿಗೆ ಇಂದು ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ಸಂತೋಷದ ಸಂಗತಿ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಡುವುದರ ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ಶುಭ ಕೋರಿದರು. ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಚಿಕ್ಕಮಗಳೂರು ಕಚೇರಿಯಲ್ಲಿ ಬಂದು ಇವತ್ತು ಕ್ರೀಡಾಪಟು ನಮ್ಮ ಚಿಕ್ಕಮಗಳೂರು ನಗರದ ಫರ್ಜಾನಾ ಖಾನಂ ನವರು ಜಿಲ್ಲಾ ಮಟ್ಟದಲ್ಲೂ ಆಡಿದ್ದಾರೆ ಮತ್ತು ಸೆಮಿಫೈನಲ್ಲು ಮೈಸೂರು ಕೂಡ ಆಡಿದ್ದಾರೆ. ಕ್ಯಾರಂ ಬೋರ್ಡು ರಾಜ್ಯ ಮಟ್ಟದಲ್ಲೂ ಆಡಿ ನಮ್ಮ ಚಿಕ್ಕಮಗಳೂರು ಗೌರವ ತಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಕ್ಯಾರಂ ಬೋರ್ಡಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಒಂದು ಬಿರುದನ್ನು ಪಡೆದು ಬಂದಿದ್ದಾರೆ. ಇದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಬಂದು ನಾವು ಸನ್ಮಾನ ಮಾಡಿದ್ದೇವೆ. ಬರೀ ಇದಿಷ್ಟೇ ಅಲ್ಲ, ನಾವು ಹಿಂದೆಯೂ ಕೂಡ ಹಲವಾರು ಕ್ರೀಡಾಪಟುಗಳಿಗೆ ಎಲ್ಲೆಲ್ಲಿ ಗೆದ್ಕೊಂಡ್ಬಂದಿದ್ದಾರೋ ಅಂತಹ ಮಕ್ಕಳಿಗೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಇನ್ನು ಮುಂದೆಯೂ ಕೂಡ ನಾವು ಅವರಿಗೆ ಸಹಾಯ ಮಾಡುತ್ತೇವೆ. ಯಾಕಂತ ಹೇಳಿದರೆ ಇದರಲ್ಲಿ ಸ್ಪೋರ್ಟ್ಸ್ ಆಡೋ ಮಕ್ಕಳಲ್ಲಿ ಜಾಸ್ತಿ ಬಡತನ ಮಕ್ಕಳಿರ್ತಾರೆ. ಅಂಥವರಿಗೆ ರನ್ನಿಂಗ್ ರೇಸ್ ಆಗಲಿ, ಕಬಡ್ಡಿ ಆಗಲಿ, ಹಾಕಿ ಆಗಲಿ, ಇಂತಹ ಕ್ರೀಡೆಗಳಿಗೆ ನಾವು ಸಹಾಯ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ರೇವಣ್ಣ, ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ಸಂಘಟನಾ ಕಾರ್ಯದರ್ಶಿ ಆರಿಫ್ ಅಹಮದ್, ಉಪಾಧ್ಯಕ್ಷರಾದ ಇಮ್ರಾನ್ ಶರೀಫ್ ಉಪಸ್ಥಿತರಿದ್ದರು.